ಜನವರಿ 2ರಂದು ಜೆಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಅವರ 43ನೇ ವರ್ಷದ ಜನ್ಮದಿನವನ್ನು ಆಚರಿಸಲಾಗುತ್ತಿದೆ ಎಂದು ಕಲಬುರಗಿ ಜಿಲ್ಲಾ ಜೆಡಿಎಸ್ ಪಕ್ಷದ ಮಹಾಪ್ರಧಾನ ಕಾರ್ಯದರ್ಶಿ ಬಸವರಾಜ ಬಿರಿಬಿಟ್ಟಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜನವರಿ 2ರಂದು ಜೆಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಅವರ ಜನ್ಮದಿನವನ್ನು ಕಲಬುರಗಿ ನಗರದ ಜೆಡಿಎಸ್ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಅವರ 43ನೇ ವರ್ಷದ ಜನ್ಮದಿನವನ್ನು ಆಚರಿಸಲಾಗುತ್ತಿದ್ದು, ಅಂದು ನಮ್ಮ ಕಚೇರಿಯಲ್ಲಿ ಬೋರ್ವೆಲ್ ಉದ್ಘಾಟನೆ ಮಾಡುವುದರ ಮೂಲಕ ಅವರ 43ನೇ ಜನ್ಮದಿನದ ನಿಮಿತ್ತವಾಗಿ ಕಚೇರಿ ಆವರಣದಲ್ಲಿ 43 ಸಸಿಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ನಂತರ ಅಧ್ಯಕ್ಷರ ನೇತೃತ್ವದಲ್ಲಿ ಜಿಲ್ಲೆಯ 9 ಮತಕ್ಷೇತ್ರಗಳಿಗೆ ತಿರುಗಿ ಪಕ್ಷ ಸಂಘಟನೆ ಚುರುಕುಗೊಳಿಸಲಾಗುವುದು ಎಂದರು. ಆದ ಕಾರಣ ಪಕ್ಷದ ಜಿಲ್ಲಾ ಮುಖಂಡರುಗಳು, ರಾಜ್ಯ ಪದಾಧಿಕಾರಿಗಳು, ವಿವಿಧ ಮತಕ್ಷೇತ್ರದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಪ್ರಮುಖ ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕು ಎಂದು. ಹೊಸ ವರ್ಷದ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಾಲರಾಜ್ ಗುತ್ತೇದಾರ್ ಅವರ ಹುಟ್ಟುಹಬ್ಬವು ಕೂಡ 2ನೇ ತಾರೀಕಿಗೆ ಬಂದಿರ್ತದೆ. 2ನೇ ತಾರೀಕಿಗೆ ಶ್ರೀ ಬಾಲರಾಜ್ ಗುತ್ತೇದಾರ್ ಅವರು ಜಿಲ್ಲಾಧ್ಯಕ್ಷರಾಗಿರೋದರಿಂದ ಅವರ ಹುಟ್ಟುಹಬ್ಬವು ಕೂಡ ಅವತ್ತೇ 2ನೇ ತಾರೀಕಿಗೆ ಬಂದಿರೋದರಿಂದ ಸಸಿ ನೆಡುವ ಮುಖಾಂತರ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಸಸಿ ನೆಡುವ ಮುಖಾಂತರ ಹೊಸ ವರ್ಷದ ಆಚರಣೆಯ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರ ಹುಟ್ಟುಹಬ್ಬದ ಜೊತೆಗೆ ಪಕ್ಷದ ಚಟುವಟಿಕೆಗೆ ಚಾಲನೆ ಕೊಡ್ತಾ ಇದ್ದೀವಿ. ಪತ್ರಕರ್ತ ಮಿತ್ರರಲ್ಲಿ ತಾವನ್ನು ಮನವಿ ಮಾಡ್ಕೋತಾ ಇದ್ದೀನಿ, ತಾವು ಕೂಡ ನಮಗೆ ಸಹಕಾರ ಕೊಡಬೇಕು. ನಮ್ಮ ಪಕ್ಷ ಏರಿಳಿತಗಳನ್ನು ಕಂಡಿದೆ ಬಹಳಷ್ಟು. ಇವತ್ತು 2004ರಲ್ಲಿ 13 ಮತಕ್ಷೇತ್ರದಲ್ಲಿ 7 ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥ ನಮ್ಮ ಪಕ್ಷ, ತದನಂತರ ಅರುಣಾ ಸಿ ಪಾಟೀಲ್ರವ್ರು ಬಂದರು, ಸುಭಾಷ್ ಗುತ್ತೇದಾರ್ ಅವರಾದರು. ಈ ರೀತಿ ಸ್ವಲ್ಪ ನಮ್ಮ ಪಕ್ಷದ ಅಸ್ತಿತ್ವ ಕಡಿಮೆ ಆಗಿದೆ. ಆದ ಕಾರಣ ಇದರಲ್ಲಿ ನಮ್ಮ ರಾಜ್ಯ ಮಟ್ಟದವ್ರನ್ನೂ ಕೂಡ ಕಡೆಗಣಿಸಿನೇ ಆಗಿರ್ಬೋದು, ಅಥವಾ ನಮ್ಮ ಪಕ್ಷದ ಇದರದಿಂದ ಭಾಳಷ್ಟು ಜನ ಬರೋದು ಹೋಗೋದು ಮಾಡ್ಯಾರ. ಭಾಳಷ್ಟು ಜನ ಅಲ್ಲಿ ಬೇರೆ ಪಕ್ಷದಲ್ಲಿ ಕಾಂಗ್ರೆಸ್ ಅಥವಾ BJPಯಲ್ಲಿ ಟಿಕೆಟ್ ಸಿಗಲಿಕ್ಕಿಲ್ಲ, ನಮ್ಮಲ್ಲಿ ಬರೋದು ಟಿಕೆಟ್ ತೊಗೊಂಬೋದು, ಸೋಲ್ಬೋದು ಅಥವಾ ಗೆದಿಬೋದು, ಮತ್ತು ಪಕ್ಷ ಬಿಟ್ಟು ಹೊರಗೆ ಹೋಗ್ಬೋದು. ಇದೊಂದು ನಮ್ಮದು ಏನಾಗ್ಯದ ಅಂದರೆ ಇದೊಂದು ಮಷಿನರಿ ಫ್ಯಾಕ್ಟ್ರಿ ಆದಂಗೆ ಆಗ್ಯದ ನಮ್ಮ ಪಕ್ಷದ ಕಚೇರಿ. ಇವತ್ತು ನಮ್ಮ ರಾಜ್ಯದ ಪಕ್ಷದಲ್ಲಿ ಭಾಳಷ್ಟು ಜನ ಹೊರಗಿನವ್ರು ಬರೋದು. ಉದಾಹರಣೆಗಾಗಿ ಗುಲ್ಬರ್ಗದಲ್ಲಿ ಹೇಳಬೇಕಾಗಿತ್ತಂದ್ರೆ ಅರುಣಾ ಸಿ ಪಾಟೀಲ್ರವರಿಗೆ ಇವತ್ತು ಟಿಕೆಟ್ ತಪ್ಪಿತು. ಚಂದ್ರಶೇಖರ್ ಪಾಟೀಲ್ ಅವ್ರ ನಿಧನ ನಂತರ ಅರುಣಾ ಸಿ ಪಾಟೀಲ್ರವರಿಗೆ ಟಿಕೆಟ್ ಕೈ ತಪ್ಪಿದ ನಂತರ ನಮ್ಮ ಜಾತ್ಯತೀತ ಜನತಾದಳದವ್ರು ಅವ್ರಿಗೆ ಕೈ ಹಿಡಿದು ಇವತ್ತು ಬೈ ಎಲೆಕ್ಷನ್ದಲ್ಲಿ ಚುನಾವಣೆ ಮಾಡಿ ಅವ್ರಿಗೆ ಗೆಲ್ಲಿಸ್ಕೊಟ್ಟೆವು. ಆದ ನಂತರ ತದನಂತರ ಅಪ್ಪಗೌಡರು ನಮ್ಮ ಪಕ್ಷ ಬಿಟ್ಟು ಬೇರೆ ಮತ್ತು BJPಗೆ ಹೋಗಿ ನಿಂತರು. ನಮೋಶಿಯವರು ಬಂದರು, ಸುಶೀಲ್ ನಮೋಶಿಯವರು ಬಂದರು, ನಮ್ಮ ಪಕ್ಷದಲ್ಲಿ ನಿಂತರು, ಸೋತರು, ಅವ್ರನ್ನೂ ಬಿಟ್ಟು ಹೋದರು. ಮಾಜಿ ಸಚಿವರಾದ ರೇವು ನಾಯ್ಕರು ಬಂದರು, ಗ್ರಾಮಾಂತರ ಮತಕ್ಷೇತ್ರಕ್ಕೆ ಅವ್ರು ನಿಂತರು, ಸೋತರು, ಅವ್ರ ಪಕ್ಷ ಬಿಟ್ಟು ಹೋದರು. ಈ ರೀತಿ ಹಲವಾರು ನಂಬಲ್ಲಿ ಎಲ್ಲ ಭಾಳಷ್ಟು ಇದು ಆಗ್ಯಾವ. ನಂಬಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರ ಬಗ್ಗೆ ಬಹಳಷ್ಟು ಗೌರವಪೂರ್ವಕವಾಗಿ ಇವತ್ತು ನಮ್ಮ ಶ್ಯಾಮರಾವ್ ಸುರನ್ ಇರ್ಬೋದು, ಬಸವರಾಜ್ ತಡ್ಕಲ್ ಇರ್ಬೋದು, ಸುಮಾರು 50 ವರ್ಷಗಳಿಂದ ನಮ್ಮ ಪಕ್ಷದ ಮಲ್ಲೇಶಪ್ಪ ಇವರು ಹಿಡ್ಕೊಂಡು ಇವತ್ತು ಈ ಪಕ್ಷದ ಚಟುವಟಿಕೆಯಲ್ಲಿದ್ದು ಎಷ್ಟೇ ಎಂಥ ನೋವು ನಲಿವುಗಳಾದ್ರೂ ಪಕ್ಷ ಎಷ್ಟೇ ಹಿಂದೆ ಬಿದ್ದರೂ ಅವ್ರ ಪಕ್ಷ ಎಂದೂ ಬಿಟ್ಟು ಹೋಗಿಲ್ಲ, ಪಕ್ಷದಲ್ಲಿ ಉಳಿದಾರ. ಅವ್ರ ಜೊತೆಗೆ ನಾವು ಕೂಡ 35 ವರ್ಷ ಆಯಿತು. ನಾನು ಕೂಡ 2 ಸಾರಿ ನಾವು MLC ಟಿಕೆಟ್ ಬೇಡ್ದೆ, ತಮ್ಮೆಲ್ಲರಿಗೂ ಗೊತ್ತದ. 2 ಸಾರಿ ಟಿಕೆಟ್ ಕಟ್ಟಾದ್ರೂ ಕೂಡ ನಾವು ಇದೇ ಪಕ್ಷದಾಗಿದ್ದೆವು. ಜಿಲ್ಲಾ ಅಧ್ಯಕ್ಷರನ್ನಾಗಿ ಮಾಡಿರಂದೆವು. ಆ ಸಂದರ್ಭದಲ್ಲಿ ಬೇರೆಯವ್ರಿಗೆ ಮಾಡಿದ್ರು. ಆದ್ರೂ ಕೂಡ ನಾವು ಕಷ್ಟ ಕಾರ್ಪಣ್ಯಗಳನ್ನು ತಿಳ್ಕೊಂಡು ನಾವು ಈ ಪಕ್ಷ ತಗೊಳ್ದೇವು. ನಮಗೆ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದ್ದಾರೆ. ಅದಕ್ಕೆ ದಯವಿಟ್ಟು ಪತ್ರಕರ್ತ ಮಿತ್ರರಲ್ಲಿ ಒಂದು ಮನವಿ ಮಾಡ್ಕೋತಾ ಇದ್ದೀವಿ. ಇವತ್ತು ಒಂದು ಪಕ್ಷ ಬೆಳಿಬೇಕಾದ್ರು, ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಪತ್ರಕರ್ತರ ಮಹತ್ವ ಭಾಳ ಅದ. ನಮಗೆ ತಮ್ಮ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ, ತಮ್ಮ ಸಹಕಾರ ನಮ್ಮ ಮೇಲೆ ಇರಲಿ, ನಮ್ಮ ಪಕ್ಷದ ಮೇಲೆ ಅಂತ ಕಳಕಳಿಯಿಂದ ಬೇಡ್ಕೊಳ್ಳುತ್ತಾ ಬರುವ 2ನೇ ತಾರೀಕಿಗೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಾಲರಾಜ್ ಗುತ್ತೇದಾರ್ ಅವರ 43ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಜಿಲ್ಲಾ ಕೇಂದ್ರ ಕಚೇರಿಯಲ್ಲಿ, ಜಿಲ್ಲಾ ಜಾತ್ಯತೀತ ಜನತಾದಳದ ಕಚೇರಿಯಲ್ಲಿ ಸಸಿ ನೆಡುವ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ದಯವಿಟ್ಟು ಅದರಲ್ಲಿ ತಾವು ಕೂಡ ಭಾಗವಹಿಸಬೇಕು. ಅದೇ ರೀತಿ ಈ ಜಾತ್ಯತೀತ ಜನತಾದಳದ ಪರಿವಾರದಲ್ಲಿ ಬಹಳಷ್ಟು ಜನ ಈ ಜಿಲ್ಲೆಯಲ್ಲಿ 9 ಮತಕ್ಷೇತ್ರದಲ್ಲಿ ಮನೆಯಲ್ಲೇ ಕುಳ್ತಾರೆ. ಇವತ್ತು ಬೇರೆ ಪಕ್ಷಕ್ಕೆ ಹೋಗಿಲ್ಲರು. ಅವರು ಯಾವ ಕಾಂಗ್ರೆಸ್ ಪಕ್ಷಕ್ಕೂ ಹೋಗಿಲ್ಲ, ಯಾವ BJP ಪಕ್ಷಕ್ಕೂ ಹೋಗಿಲ್ಲ. ಸ್ವಾಭಿಮಾನವಾಗಿರ್ತಕ್ಕಂಥ ಕಾರ್ಯಕರ್ತರು ನಮ್ಮ ಹಿರಿಯರು ಭೀ ಅದಾರ, ನನ್ನ ಆತ್ಮೀಯ ಮಿತ್ರರು ಅದಾರ, ಭಾಳಷ್ಟು ಜನ ಅದಾರ. ಅವ್ರ ಮನೆಗೆ ಹೋಗಿ ಅವ್ರಿಗೆ ನಾವೆಲ್ಲ ಕರ್ಕೊಂಡು ಬಂದು ಇವತ್ತು ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ಎಲ್ಲರಿಗೂ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಹಳೆಯ ಜನತಾ ಪರಿವಾರ ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ
ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್, ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9449029555 7406215555.